ಸರ್ ಎಷ್ಟಾಯ್ತು? ಮೂರ್ತಿ ಆಯ್ತಾ ಎಲ್ಲಿದ್ದೀರ ಇವಾಗ? ಏನ್ ಅನ್ಸುತ್ತೆ ಸರ್? ನಮ್ದು ಸಿನಿಮಾ ರಿಲೀಸ್ ಆಗ್ತೈತೆ ತುತ್ತು ಕಾಸು ಅಂತ. ಸೊ ಅದ್ರ ಬಗ್ಗೆ ಸೊ ಇದೆ 22ನೇ ತಾರೀಕು. ನಿಮ್ಗೇನು ಅನಿಸ್ತೈತೆ ಕಾಯಿನ್ ನೋಡಿದ್ರೆ? ನಾನೆಲ್ಲ ಕಾಯಿನ್ ಹೇಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ಸೂಪರ್ ಸರ್. ನೀವು? ಸೂಪರ್ ಆಗಿದೆ. ಸೊ ಪ್ರೇಮಿಸಮ್ ಇಂದ ಅಮೂಲ್ಯ ಜೊತೆ ಹೀರೋ ಆದವರು, ಹೌದು. ಈಗ ಮೇಡಮ್ ಬೇರೆ ಹೀರೋ ಆಗಿದ್ದೀರಾ. ಹೌದಾ? ಹೇಗೆ ಅನಿಸಿದೆ? ತುತ್ತು ಕಾಸು ಅಂದರೆ ಏನು ಸರ್? ಸೊ ತೂತು ಕಾಸು ಅಂದರೆ 1942 ಇಂದ 1947 ವರೆಗೂ ಚಾನಲ್ನ ಇದ್ದಿತ್ತು ಒಂದು ಕಾಯಿನ್. ಅದನ್ನ ಜಸ್ಟ್ ಒಂದು ಕೋಡ್ ವರ್ಡ್ ಆಗಿ ನಾವು ಯೂಸ್ ಮಾಡಿ ಮಾಡ್ತಾ ಇರೋದು ಅಷ್ಟೇ. ಅಂದರೆ ಡಿಫ್ರೆಂಟ್ ಆಗಿದೆ ಟೈಟಲ್ ಸಡನ್ ಅಂತ ಕೇಳಿದಾಗ. ಸೊ ಅದಕ್ಕೆ ಕೇಳಿದ್ದು ಏನು ಅದು ಕೋಡ್ ವರ್ಡ್ ಅಂದರೆ ಏನು, ಯಾವುದ್ರ ಸುತ್ತ ನಡೀತದೆ ಕತೆ ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ, ಎಲ್ಲ ಕಾಮಿಡಿ ಆ ಜಾನರಲ್ಲಿ ಹೋಗ್ತಾ ಇರುತ್ತೆ. ಬಟ್ ಇದು ಆ ಕಾಮಿಡಿಗೆ ಒಂದು ಕೋಡ್ ವರ್ಡ್ ಬೇಕಾಗಿತ್ತು. ಸೊ ಅದಕ್ಕೆ ನಮ್ಮ ಡೈರೆಕ್ಟ್ರು ಒಂದ್ಸತಿ ತೂತು ಕಾಸೇ ನನಗೆ ಬೇಕು ಅಂತೇಳಿ ಆ ಟೈಟ್ಲ್ ಇದು ಮಾಡಿದ್ದಾರೆ. ಮೇಡಮ್ ನಿಮಗೆ ತುತ್ತು ಕಾಸು ಅಂದಿದ ತಕ್ಷಣ ಏನು ತಲೆಯಲ್ಲಿ ಓಡ್ತು? ಸರ್ ಬಂದಿದೆ ಅದೇ ನಮ್ಮದು ಹಳೆಗಾಲದಲ್ಲಿ ಕಾಯಿನ್ಸ್ ಇರುತ್ತಲ್ಲ, ಸೊ ಅದೇ ಅಂತ ಗೊತ್ತಿತ್ತು. ಬಟ್ ಸ್ಕ್ರಿಪ್ಟ್ ಎಲ್ಲ ನರೇಷನ್ ಆದಮೇಲೆ ಅದೇನು ಅರ್ಥ ಅಂತ ಗೊತ್ತಾಗತ್ತೆ. ಬಟ್ ಅದೇನು ಅಂತ ಕೇಳಕ್ಕೆ ಹೋಗ್ಬೇಡಿ, ಮೂವಿ ಹೋಗಿ ನೋಡಿ ತಿಳ್ಕೊಳ್ಳಿ. ಸರ್ ಅಂದರೆ ಈಗ ಹೊಸಬ್ರು ಟೀಮ್, ಈ ಹೊಸಬ್ರು ಟೀಮ್ ಅಂದಿದ ತಕ್ಷಣ ಪ್ರೇಕ್ಷಕರಿಗೆ ಒಂದಷ್ಟು ಇದಿರುತ್ತೆ, ಅಂದರೆ ಒಂದು ಅನುಮಾನ ಇರುತ್ತೆ ಥಿಯೇಟ್ರಿಗೆ ಬರೋಕ್ಕೆ, ಚೆನ್ನಾಗಿ ಮಾಡಿದಾರೋ ಇಲ್ವೋ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಕ್ವಾಲಿಟಿಯಾಗಿ ಬಂದಿದೆ, ಏನೆಲ್ಲ ಇದೆ ಸಿನಿಮಾ? ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ನಮ್ದೆಲ್ಲ ಎಡಿಟಿಂಗ್ ಆಗಿರ್ಬೋದು, DI ಆಗಿರ್ಬೋದು ಎಲ್ಲ ಲಂಡನ್ನಲ್ಲೇ ಆಗಿರೋದು ಸರ್. ಸೊ ಎಲ್ಲ ಲಂಡನ್ನಲ್ಲೇ ಆಗಿರೋದು, ಪವನ್ ಸರ್ ಮಾಡಿರೋದು. ಸೊ ನಮ್ಮದು ಮೇನ್ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ಬೋದಲ್ಲ ಸರ್, ದೇಸಿ ಕಾಲೇಜ್. ನಮ್ಮ ಹಂಸಲೇಖ ಸರ್ ಗರಡಿಯಿಂದ ಬಂದವರು, ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಕೊರಿಯೋಗ್ರಾಫರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಲೋಕಿ. ಅಲ್ಲಿಂದ ನಮ್ಮ ಗಣೇಶ್ ಸರು, ನಮ್ಮ DOP ಅವರು ಚೆಕ್ ರಿಪಬ್ಲಿಕ್ಕಿಂದ ಸಿನಿಮಾಗೋಟಿ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಇಲ್ಲಿ ಬಂದು ಇವಾಗ ಸಿನಿಮಾ ಮಾಡ್ತಾಯಿದ್ದಾರೆ. ಮೇಡಮ್ ನಿಮ್ಮದು ಕಂಟೆಂಟ್ ಬಗ್ಗೆ ಹೇಳೋದಾದರೆ ಏನೇನೆಲ್ಲ ನಡೀತದೆ ಸಿನಿಮಾದಲ್ಲಿ? ನೀವು ಪೇರ್ ಆಗಿರ್ತೀರಾ ಹೇಗೆ? ಆಲ್ರೆಡಿ ಇಬ್ಬರು ಹೀರೋಯಿನ್ ಇದ್ದಾರೆ ಇಲ್ಲಿ, ನೀವು ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ? ಸರ್ ನಾನು ಇವ್ರಿಗೆ ಒನ್ ಆಫ್ ದ ಲವ್ ಇಂಟ್ರೆಸ್ಟ್. ಮೂವಿ ಸ್ಟಾರ್ಟಿಂಗಲ್ಲಿ ಬರ್ತೀನಿ. ಸೊ ನಮ್ದೊಂಥರ ಕೆಮಿಸ್ಟ್ರಿ ಇದೆ, ಇದು ಇದೆ ಅಂತ ಒಂದೇನೋ ಟ್ವಿಸ್ಟ್ ಬರುತ್ತೆ. ಅದರಿಂದ ನೆಕ್ಸ್ಟು ಇವರು ಹೆಂಗೆ ಮೂವ್ ಆಗ್ತಾರೆ, ಆಮೇಲೆ ಇನ್ನೊಬ್ರು ಎಂಟ್ರಿ ಆದಮೇಲೆ ಹೇಗೆ ಇನ್ನೊಂದು ಟ್ವಿಸ್ಟ್ ಬರುತ್ತೆ, ಚೇಂಜ್ ಬರುತ್ತೆ ಅವರು ಲೈಫಲ್ಲಿ, ಅದೆಲ್ಲ ಅನ್ಫೋಲ್ಡ್ ಆಗುತ್ತೆ ಮೂವಿಯಲ್ಲಿ. ಅದನ್ನು ನೀವು ಥಿಯೇಟರಿಗೆ ಹೋಗಿ ನೋಡಿದ್ರೇ ಗೊತ್ತಾಗೋದು. ಪ್ರೇರಣಾ ಬಂದು ಡಾಕ್ಟರ್ ಅಂತ, ನೀವು ಯಾವ ಕ್ಯಾರೆಕ್ಟರ್? ಸರ್ ನಾನು ಬಂದು ಒಬ್ಬರು ರಿಚ್ ಬಾರ್ ಓನರ್ ಮಗಳು ರೋಲ್ ಪ್ಲೇ ಮಾಡಿದ್ದೀನಿ. ಡಾಕ್ಟರ್ ಇಲ್ಲಿ ಬಾರ್ ಓನರ್ ಮಗಳು. ಸರ್ ಹೆಂಗಿದೆ ಅಂತ ಹೇಳಿದ್ರೆ ಅಲ್ಲಿ ನೋಡಿದ್ರೆ ಡಾಕ್ಟರ್ ಇರ್ತಾರೆ, ಇಲ್ಲಿ ಬಾರ್ ಮಗಳು. ಹೌದು. ಸೊ ಹೀಗೆ ಅದೇ ಟ್ವಿಸ್ಟ್ ಇರೋದು, ಅದೇ ಕಥೆಯಲ್ಲಿ ಟ್ವಿಸ್ಟ್ ಇರೋದು. ಇನ್ನು ನೀವು ನೋಡ್ಬೇಕಲ್ಲ ಸಿನಿಮಾದಲ್ಲಿ. ಕೋಡ್ ವರ್ಡ್ ಅಂದರೆ ಏನು ಮೇಡಮ್? ಸರ್ ನೀವು ಯಾವುದೇ ಒಂದು ವಿಷಯನ ಬೇರೆಯವ್ರಿಗೆ ಅರ್ಥ ಆಗ್ಲಾರ್ದಂಗೆ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಒಂದು ಕೋಡ್ ವರ್ಡ್ ಯೂಸ್ ಮಾಡ್ತೀವಿ. ಸೊ ಅದೇ ಇದರಲ್ಲೂ ಅಂದರೆ ಈಗ ಹಳೆ ಕಾಯಿನ್ ಬಗ್ಗೆ ಒಂದಷ್ಟು ಸುತ್ತ ಏನೋ ನಡೀತದ? ಇಲ್ಲ, ಅದ್ರ ಬಗ್ಗೆ ಆ ಜಾನರ್ ಏನೂ ಇಲ್ಲ, ಹಳೇದು ಕಾನ್ಸೆಪ್ಟೇ ಇಲ್ಲ. ಕಾಯಿನ್ ಮಾತ್ರ ಹಳೇದಿರುತ್ತೆ ಅಷ್ಟೇ, ಅದನ್ನ ಕೋಡ್ ವರ್ಡ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಕೋಡ್ ವರ್ಡ್ ಅಂತ ಬೇಕಲ್ಲ, ಸೊ ಅದಕ್ಕೆ ತೂತು ಕಾಸು ಅಂತ ಒಂದು ಕೋಡ್ ವರ್ಡ್, ಹಾಗೆ ಅದು ಟೈಟಲು ಅಷ್ಟೇ. ಎಲ್ಲೆಲ್ಲಿ ಶೂಟ್ ಆಗಿರೋದು ಸರ್? ಸರ್ ಆಲ್ಮೋಸ್ಟ್ 70% ತುಮಕೂರಲ್ಲಿ ಶೂಟ್ ಮಾಡಿದ್ವಿ. ತುಮಕೂರು ಆದಮೇಲೆ ಅಲ್ಲಿಂದ ಮಲೆನಾಡು ಕಡೆ ಒಂದು 30% ಮಂಗಳೂರು, ಉಡುಪಿ, ಸೊ ಆ ಬೆಲ್ಟಲ್ಲಿ ಶೂಟ್ ಮಾಡೋದು. ಮೇಡಮ್ ನಿಮ್ಮದು? ಹಾಂ ಸರ್, ಶೂಟ್ ನಿಮ್ದು ಶೂಟ್ ಆಗಿರೋದು ನಂದು ಮೇಜರ್ ತುಮಕೂರು ಸರ್. ತುಮಕೂರು. ಮೇಜರ್ ಪಾರ್ಟ್ ಬರೋದು ಇನ್ನೊಬ್ರನ್ನ ತುಮಕೂರು ಇದ್ರು, ಅವ್ರದ್ದು ತುಮಕೂರಲ್ಲಿದೆ, ಮಂಗಳೂರಲ್ಲೂ ಇದೆ. ಸೊ ಅದು ಸೊ ಇವ್ರು ಹೇಳ್ದಂಗೆ 70%. ನಾನು ಗದಗ್ ಸರ್, ಒರಿಜಿನಲ್ ಒರಿಜಿನಲ್ ಭಾಷೆಲಿ ಮಾತಾಡ್ಬೋದು. ಗದಗ್ದಕ್ಕಿರಿ ಸರ್ ನಾನು. ಡೈಲಾಗ್ ಏನೋ ಬರುತ್ತಾ? ಇಲ್ರಿ, ಇದ್ರೊಳಗೆ ಈ ಕಡೆ ಕನ್ನಡನೇ ಐತಿ, ನಮ್ಮ ಭಾಷೆ ಯೂಸ್ ಮಾಡಿಲ್ಲ. ಎಂಟರ್ಟೈನಿಂಗ್, ಆಮೇಲೆ ಕ್ಯೂರಿಯಾಸಿಟಿ ಡೆವಲಪ್ ಮಾಡಿದ್ದೀವಿ ಮೂವಿ ಟೈಟಲಿಂದ ನೀವು ಹೇಳ್ದಂಗೆ. ಸೊ ಅದು ಏನಂತ ಅರ್ಥ ಮಾಡ್ಕೋಬೇಕಂದ್ರೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನಮ್ಮ ಜನಕ್ಕೆ. ಸೊ ಅದಕ್ಕಾಗಿ ಬಂದು ನೋಡಬೇಕು. ಆಮೇಲೆ ನಮ್ಮಂಥ ಹೊಸ ಆರ್ಟಿಸ್ಟಿಗೆ
ಇದೇ ನಮಗೆ ಇದು ಒಂಥರ ರಿವಾರ್ಡ್ ಇದ್ದಂಗೆ ಬಂದು ನೋಡಿದರೆ ಥಿಯೇಟರಲ್ಲಿ. ಸೊ